ಓಂ ಶ್ರೀ ಪರಮಾತ್ಮನೇ ನಮಃ. ಕಣ್ಕಣಿನಲ್ಲಿ ಚರಚರನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನ ನಮಸ್ಕಾರ ಮಾಡುತ್ತಿದ್ದೇನೆ. ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು, ಆತ್ಮ ಸಾಕ್ಷಾತ್ಕಾರದಲ್ಲಿ ಮೊದಲು ಮತ್ತು ತದನಂತರ ಏನೆಲ್ಲ ಅನುಭವ ಆಗ್ತದೆ, ಅದೇ ವಿಷಯದಲ್ಲಿ ಅದ್ವೈತ ಅಂದರೆ ಏನು, ಅದ್ವೈತ ಅಂದರೆ ಏನು, ಅದನ್ನು ಯಾವ ರೀತಿ ಸಂಸಾರದಲ್ಲಿ ಇದ್ದು ಅರಿತುಕೊಳ್ಳಬೇಕು, ಮತ್ತು ಅದರಿಂದ ಅರಿತುಕೊಂಡು ತಿಳಿದುಕೊಂಡು ಅನುಭವ ಮಾಡಿಕೊಂಡು ಮತ್ತು ಪರಮಾತ್ಮನ ಯಾವ ರೀತಿ ನಾವು ಅನುಭೂತಿ ಮಾಡಿಕೊಳ್ಳಬೇಕು ಎಂಬ ವಿಷಯವನ್ನು ನಾವು ತುಂಬ ಗಂಭೀರವಾಗಿ ವಿಷಯವಾಗಿ ದ್ವೈತ, ಮೊದಲು ನಾವು ದ್ವೈತ ನೋಡಿದ್ವಿ, ದ್ವೈತದಿಂದ ಅದ್ವೈತ, ಮತ್ತು ಅದ್ವೈತವನ್ನು ಅರಿತುಕೊಂಡ ನಂತರ ಆತ್ಮ ಸಾಕ್ಷಾತ್ಕಾರ ಯಾವ ರೀತಿ ನಿನ್ನೊಳಗಡೆ ತನ್ನನ್ನು ತಾನು ತಿಳಿಯುವುದಕ್ಕೆ ಯಾವ ರೀತಿ ನಿಮಗೆ ಅವಕಾಶ ಆಗ್ತದೆ, ಯಾವ ರೀತಿ ನಿಮ್ಮ ಅನುಭವ ಆಗ್ತದೆ. ನಿಮ್ಮ ಅನುಭವ ನಿಮ್ಮದೇ ಆಗಿರಬೇಕು. ಯಾರು ತನ್ನನ್ನು ತಾನು ಹುಡುಕುವನು, ಯಾರು ತನ್ನನ್ನು ತಾನು ಅರಿಯುವನು, ಅವನೇ ಪರಮಾತ್ಮನ ಅರಿವು ಆಗುವುದು. ಬೇರೆಯವರು ಹುಡುಕಿದರೆ ಬೇರೆಯವ್ರಿಗೆ ಅನುಭವ ಆದರೆ ನಿಮ್ಮ ಅನುಭವ ಅಲ್ಲ. ಯಾವ ರೀತಿ ಹಸಿವು ಬಾಯಾರಿಕೆ ನಿಮಗೆ ಆಗುತ್ತಿದೆ, ಅದೇ ಇದೇ ಪ್ರಕಾರದ ಇದು ಸಾಧನೆ, ಆತ್ಮಸಾಕ್ಷಾತ್ ಸಾಧನೆ, ನಿಧಿ ಅನುಭವ, ನಿಮ್ಮ ಸ್ವಸ್ವರೂಪದ ಅನುಭವ ನಿನ್ನ ಅನುಭವ ಆಗಿರಬೇಕು. ನಿನ್ನನ್ನು ತಿಳಿಯುವುದಕ್ಕೆ ನೀನೇ ಹಾಗೆ ಹೋಗಿರಬೇಕು, ಆಗ ನಿನ್ನ ಅನುಭವ ಆಗಿರಬೇಕು. ಇದನ್ನು ನಾವೀಗ ನೋಡೋಣ. ಅದ್ವೈತ ಅಂದರೆ ಏನು, ಅದ್ವೈತ ಅಂದರೆ ಏನು, ಅದ್ವೈತ ಅಂದರೆ ಏನು. ಓಂ ಶ್ರೀ ಪರಮಾತ್ಮನೇ ನಮಃ. ಅದ್ವೈತ ಅಂದರೆ ಸಾಧಾರಣದಲ್ಲಿ ಎರಡಲ್ಲ. ದ್ವೈತ ಅಂದರೆ ಎರಡು, ಅದ್ವೈತ ಅಂದರೆ ಎರಡಲ್ಲ. ಅದ್ವೈತ ಅಂದರೆ ಎರಡಲ್ಲ, ವೈರದ ಅಸ್ತಿತ್ವದಲ್ಲ ಎಂದರ್ಥ. ಅಹಂ ತಾನು ಎಂಬ ಭಾವಿಸುವ ಭಾವನೆ, ನಾನು ಮತ್ತು ಲೋಕ ಸಂಸಾರ ವಿಭಿನ್ನ ಎಂಬ ಗೊಂದಲ ತಪ್ಪು ಎನ್ನುವುದು. ಮೊದಲು ನಾನು ಬೇರೆಯವನು, ನಾನು ನನ್ನ ಲೋಕ ನನ್ನ ಸಂಸಾರ ಇದೇನೆಲ್ಲ ಆಯ್ತಲ್ಲ, ಅದ್ವೈತದಲ್ಲಿ ಇದೆಲ್ಲ ತಪ್ಪಾಗಿದೆ ಅಂತ ನಿಮಗೆ ಅರಿವಾಗ್ತದೆ. ನಾನು ಮತ್ತು ನನ್ನ ಅಲ್ಲದವನು ಎಂಬ ಭಿನ್ನತೆ ಕೇವಲ ಮನಸ್ಸಿನ ಕಲ್ಪನೆ. ನಿಜವಾಗಿ ಅಸ್ತಿತ್ವ ಒಂದು ಮಾತ್ರ ಸಚ್ಚಿದಾನಂದ ಆಗಿದೆ. ನಿಜವಾದ ಅಸ್ತಿತ್ವ ಅದ್ವೈತ ಅಂದರೆ ಒಂದು ಮಾತ್ರ ಸಚ್ಚಿದಾನಂದ ಆಗಿದೆ. ಸತ್ ಮಾನ ಇರುವ ಅಸ್ತಿತ್ವ, ಚಿತ್ ಮಾನ ಹರಿವು, ಆನಂದ ಅಂದರೆ ಆನಂದ. ಅದ್ವೈತ ಅಂದರೆ ನಾನು ಎಲ್ಲವನ್ನೂ ಭಾವನೆ, ಮನಸ್ಸು, ದೇಹ ಎಲ್ಲವೂ ಆತನ ಒಂದು ಭಾಗ ಆಗಿದೆ. ಸಂಸಾರದಲ್ಲಿ ಇದ್ದು ಯಾವ ರೀತಿ ನಾನು ಅದ್ವೈತವನ್ನು ಅನುಭವಿಸಬಹುದು, ಹೇಗೆ? ಸಂಸಾರದಲ್ಲಿರುವಾಗ ನಾನು ಸಾಮಾನ್ಯವಾಗಿ ನಾನು ಎಂಬ ಭಾವಕ್ಕೆ ಅಂಟಿಕೊಂಡು ಬದುಕುತ್ತೇವೆ. ದುಃಖ ಬಂದರೆ ನಾನು ದುಃಖಿತ, ಸಂತೋಷ ಬಂದರೆ ನಾನು ಸಂತೋಷ. ಈಗ ಅದ್ವೈತ ಚಿಂತನೆಯಿಂದ ನಾನು ನೋಡುತ್ತಿರುವನು ಸಾಕ್ಷಿ ಮಾತ್ರ ಆಗಿದ್ದೇನೆ. ನಾನು ದುಃಖಿ, ಸಂತೋಷಗಳು ನನ್ನಲ್ಲಿಲ್ಲ, ನನ್ನಲ್ಲೇ ನೋಡುವ ಚಿತ್ತು ಮಾತ್ರ. ಅನುಭವಿಸುವ ವಿಧಾನ ಯಾವ ರೀತಿ? ಯೋಚನೆ ಬಂದಾಗ, ಭಾವನೆ ಬಂದಾಗ ಇದು ನನಗೆ ಕಾಣುತ್ತಿದೆ, ನಾನು ಅಲ್ಲ, ಅವು ಅಲ್ಲ, ಅವು ನನ್ನಲ್ಲೇ ಹೊರಹೊಮ್ಮುತ್ತಿರುವ ಮಾತ್ರ. ನನ್ನೊಳಗಿರುವ ಶುದ್ಧ ಹರಿವು ಚಿತ್ತ ನಿಜವಾದ ನಾನು. ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಅದ್ವೈತವನ್ನು ಯಾವ ರೀತಿ ಅರಿಯುವುದು, ತಿಳಿದುಕೊಳ್ಳುವುದು. ವಿವೇಕ, ನಾನು ದೇಹ ಮನಸ್ಸು ಅಲ್ಲ, ನಾನು ನಿಜವಾದ ಚಿತ್ತ. ವೈರಾಗ್ಯ, ಫಲ ಆಸೆ ಅಂಟಿಗೆ ಕಡಿಮೆ ಆಗುವುದು. ಸಾಕ್ಷಿಭಾವ, ಯೋಚನೆ ಭಾವನೆ ಘಟನೆಗಳು ಕೇವಲ ನೋಡುವುದು. ಸಮರ್ಪಣೆ, ನಾನು ಕರ್ತ ಅಲ್ಲ, ಘಟನೆಗಳು ನಡೆಯುತ್ತಿದೆ ಎಂಬ ಅರಿವು. ಆತ್ಮ ಸಾಕ್ಷಾತ್ಕಾರಕ್ಕೆ ಮೊದಲು ಬಲವಾದ ಚಿಂತನೆ, ಅಹಂಕಾರ, ಮನಸ್ಸು ಕುಗ್ಗುತ್ತದೆ. ನಿಜವಾದ ಶಾಂತಿ, ಸುಖ, ಐಕ್ಯತೆಯನ್ನು ಅನುಭವಿಸುತ್ತಾರೆ. ಆತ್ಮ ಸಾಕ್ಷಾತ್ಕಾರ ಮೊದಲು ಸಾಮಾನ್ಯದಲ್ಲಿ ಅನುಭವ ಎಲ್ಲರಿಗೆ ಆಗ್ತದೆ. ಮನಸ್ಸು ಚಂಚಲ, ಭಯ ಆಗೋದು, ಆಸೆ ಆಗೋದು, ದುಃಖ ಆಗೋದು, ಸಂತೋಷ ಆಗೋದು, ನಾನು ಎಂಬ ಭಾರ, ಸಂಸಾರ ಬಂಧನ ಕಂಡು ಬರುವುದು ಹೆಚ್ಚು. ಅವರ ಅದ್ವೈತ ಸಂಪೂರ್ಣವಾಗಿ ಅರಿಯುವ ಮುನ್ನ ಇವು ಸಾಮಾನ್ಯವಾಗಿವೆ. ಅವರು ಆತ್ಮ ಸಾಕ್ಷಾತ್ಕಾರ ನಂತರ ಶಾಂತಿ ಸ್ವಾಭಾವಿಕ ಕಾರಣವಿಲ್ಲದೆ ಘಟನೆಗಳು ಬರುತ್ತವೆ. ಅದರ ಒಳಗೆ ಅಲೆ ಇಲ್ಲ. ನಾನು ಮಾಡುತ್ತಿದ್ದೇನೆ ಎಂಬ ಭಾವ ಕುಗ್ಗುತ್ತದೆ. ಎಲ್ಲೆಲ್ಲೂ ಒಂದೇ ಚೈತನ್ಯ ಕಾಣುತ್ತದೆ. ಅವರು ಭಯ ಆಸೆ ಕಡಿಮೆ, ಸ್ವೀಕಾರ ಹೆಚ್ಚಾಗುವುದು. ಸಂಸಾರ ಮುಂದುವರಿಯುತ್ತದೆ, ಆದರೆ ಬಂಧನ ಇಲ್ಲ. ಸಂಸಾರ ನಿಮ್ಮ ಜ್ಞಾನವಾದ ನಂತರ, ನೀವು ಅದ್ವೈತದಲ್ಲಿ ಪ್ರವೇಶ ಆದ ನಂತರ, ನಿಮ್ಮ ಒಳಗಡೆ ಪ್ರಕಾಶವಾದ ನಂತರ
ಆ ಸಂಸಾರ ಮುಂದುವರಿತದೆ, ಆದರೆ ಬಂಧನ ಅಲ್ಲಿ ಇಲ್ಲ. ಆತ್ಮ ಸಾಕ್ಷಾತ್ಕಾರ ನಾನು ಏನಲ್ಲ ಎಂಬ ಅರಿವು, ಅದ್ವೈತ ನಿಜವಾದ ಏಕತೆಯ ಅರಿವು. ಸಂಸಾರ ಬದುಕಿದ್ದರೂ ಬಾಧೆ ಇಲ್ಲ, ಏಕತೆಯ ಅನುಭವ ಮಾತ್ರ ಆಗಿದೆ. ಅನುಭವ ಮಾತ್ರ ಆಗಿದೆ. ಯಾವುದೋ ಅದ್ವೈತದಲ್ಲಿ ತಿಳಿದುಕೊಳ್ಳುವುದು ನಾನು ಜೀವ ಬೇರೆಯಲ್ಲ, ಪರಮಾತ್ಮ ಬೇರೆಯಲ್ಲ, ನಾನು ಒಂದೇ ಆಗಿದ್ದೇನೆ, ಜೀವ ಬೇರೆಯಲ್ಲ, ಪರಮಾತ್ಮ ನಾನು ಒಂದೇ ಆಗಿರೋ ಬೋಧವನ್ನು ಅನುಭೂತಿ ತಿಳ್ಕೊಳ್ಳೋದಲ್ಲ, ಸ್ವಾನುಭೂತಿ ಮಾಡಿಕೊಳ್ಳೋದು, ಸ್ವಸ್ವರೂಪವನ್ನು ತಿಳಿದುಕೊಳ್ಳುವುದು. ಯಾರು ತನ್ನನ್ನು ತಾನು ತಿಳಿದುಕೊಳ್ಳುತ್ತಾರೋ, ಯಾರು ತನ್ನನ್ನು ತಾನು ಅರಿಯುವನು, ಅವನೇ ಪರಮಾತ್ಮವನ್ನು ಅರಿಯುವನು. ಯಾರು ತನ್ನನ್ನು ತಾನು ತಿಳಿದುಕೊಳ್ಳೋ ಅವನೇ ಪರಮಾತ್ಮವನ್ನು ತಿಳಿದುಕೊಳ್ಳೋನು. ಯಾಕಂದರೆ ಆತ್ಮ ಸಾಕ್ಷಾತ್ಕಾರ ಏನು ವ್ಯಕ್ತಿಯಲ್ಲ, ನಿನ್ನ ಒಳಗಡೆ ನಡೆಯುವುದು ಆಶ್ಚರ್ಯ ಘಟನೆ ಆಗಿದೆ. ಅದು ಅನುಭವ ಮಾಡಿಕೊಳ್ಳಬೇಕು. ಅನುಭವದ ನಿನ್ನ ಸ್ವಸ್ವರೂಪವನ್ನು ನೀನು ಅರಿಯಬೇಕು. ಆಗ ಜೀವ ಬೇರೆ, ಪರಮಾತ್ಮ ಬೇರೆ, ನಿನ್ನ ಭಾವನೆ ನಷ್ಟವಾಗಿ ಜೀವ ಯಾರನ್ನು ನಾನು ಹುಡುಕಿದ್ದವ ನಾನೇ ಆಗಿದ್ದೇನೆ, ಆ ಶಿವ ಯಾರನ್ನು ನಾನು ಹುಡುಕ್ತಿದ್ದ ದೇವರವ ನಾನೇ ಆಗಿದ್ದೇನೆ, ದೃಢ ಏಕ ಎಂದು ಅನುಭವ ಆಗಿದೆ. ಓಂ ಶ್ರೀ ಪರಮಾತ್ಮನೇ ನಮಃ.